ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇಂದು ನಾವು ಸಕಾರಾತ್ಮಕ ಮನೋಭಾವನೆಯ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಅದರಿಂದ ಮನುಷ್ಯನ ವ್ಯಕ್ತಿತ್ವದಲ್ಲಿ ಆಗುವ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಸಕಾರಾತ್ಮಕವಾಗಿ ವಿಚಾರ ಮಾಡಿದಾಗ ಅವನ ಒಂದು ಮುಖಭಾವ, ಅವನ ಒಂದು ವ್ಯಕ್ತಿತ್ವ, ಅವನ ಒಂದು ನಡೆ ನುಡಿ ಪ್ರತಿಯೊಬ್ಬರದಿಂದ ಒಂದು ಡಿಫ್ರೆಂಟಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಒಂದು ಸಣ್ಣ ಒಂದು ಉದಾಹರಣೆ ತಗೊಳ್ಳೋಣ. ಏನಂದರೆ, ನಾವು ಯಾವುದೋ ಒಂದು ವಿಚಾರದಲ್ಲಿ ಸ್ಪೆಷಲಿಯಾಗಿ ನಾವು ಮ್ಯಾಥಮೆಟಿಕ್ಸ್ ವಿಚಾರ ಮಾಡೋಣ. ಮ್ಯಾಥಮೆಟಿಕ್ಸ್ ನಮಗೆ ಬರೋದಿಲ್ಲ ಅನ್ನೋ ಒಂದು ಭಾವನೆಯಿಂದ ಏನಾಗುತ್ತೆ, ಆ ಒಂದು ಸಬ್ಜೆಕ್ಟ್ ಓದಬೇಕಾದಾಗ ಆಲ್ರೆಡಿನೇ ನಿಮ್ಮ ಮನಸ್ಸಲ್ಲೇ ಅದನ್ನು ಬರೋದಿಲ್ಲ ಅನ್ನೋ ಭಾವನೆಗೆ 50% ನೀವು ಅಲ್ಲಿ ನೆಗೆಟಿವ್ ಆಗಿಬಿಡ್ತೀರ. ಅದಾದಮೇಲೆ ಅದನ್ನು ಬುಕ್ ಹಿಡಿದ್ಮೇಲೆ ಮತ್ತಷ್ಟು ನೆಗೆಟಿವಿಟಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ ನಾವು ಯಾವ ವಿಷಯ ಬರೋದಿಲ್ಲ, ಯಾವುದಕ್ಕೆ ನಾವು ಯಾವ ಥರ ಟ್ಯಾಕಲ್ ಮಾಡಬೇಕು ಅನ್ನೋ ಭಾವನೆಯಿಂದ ನಾವು ಅನ್ನೋ ಪುಸ್ತಕವನ್ನು ಎತ್ಕೊಂಡಾಗ ಅದರಲ್ಲಿರೋ ಅರ್ಧಕ್ಕಷ್ಟು ಅಂದರೆ 75% ವಿಷಯಗಳನ್ನೆಲ್ಲ ಅಲ್ಲೇ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಯಾವ ವಿಷಯದ ಬಗ್ಗೆ ನಾವು ನೆಗೆಟಿವ್ ಆಗಿ ವಿಚಾರ ಮಾಡ್ತೀವಲ್ಲ, ಅದರಲ್ಲಿ ನಾವು ಪಾಸಿಟಿವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಒಂದು ಪ್ರತಿಯೊಂದು ಹಂತದಲ್ಲಿರೋ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಮಕ್ಕಳಿಗೆ ಬರುತ್ತೆ. ಸುಮ್ಮನೆ ನಾವು ಮೆಸ್ಸಾಗಿ ಯಾವುದೋ ಒಂದು ಥಿಂಕ್ ಮಾಡಿಕೊಂಡು ಬರೋದಿಲ್ಲ ಅನ್ನೋ ಒಂದು ಭಾವನೆಯಿಂದ ಆ ವಿಷಯ ನಾವು ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಥರ 10th ನಾನು 90 ತೆಗಿತೀನೋ ಇಲ್ಲೋ ಡೌಟು, ತೆಗಿತೀನೋ ಇಲ್ಲವೋ ಅನ್ನೋ ಒಂದು ಪದ ಅವಶ್ಯಕತೆ ಇರೋದಿಲ್ಲ. ಹೌ ಟು ಅಚೀವ್ 90+. ದ ಥಿಂಗ್ ಈಸ್ ಹೌ ಟು ಅಚೀವ್, ನಾಟ್ ವಾಟ್ ಟು ಡೂ, ವೇರ್ ಟು ಡೂ, ವೆನ್ ಟು ಡೂ. ಅದನ್ನು ಲೇಟ್ ಮಾಡಿ ಥಿಂಕ್ ಮಾಡ್ಬೋದು, ಬಟ್ ವಿ ಶುಡ್ ಡೂ. ಇದು ನಮ್ಮದು ಒಂದು ಭಾವನೆ ಇರಬೇಕು. ಅದನ್ನು ಬಿಟ್ಕೊಂಡು ನಾವು ಆಗುತ್ತೋ ಇಲ್ಲೋ, ಯಾರೋ ಏನೋ ಅಂತಾರೆ, ಈ ಕೀಳರಿಮೆಗಳಿಂದ ನಾವು ಹೊರಗೆ ಬರಬೇಕಾದಾಗ ಆಲ್ವೇಸ್ ವಿ ಶುಡ್ ಬಿ ಪಾಸಿಟಿವ್ ರಿಗಾರ್ಡಿಂಗ್ ಟು ಸಬ್ಜೆಕ್ಟ್ಸ್, ರಿಗಾರ್ಡಿಂಗ್ ಟು ಲೈಫ್, ರಿಗಾರ್ಡಿಂಗ್ ಟು ರಿಲೇಷನ್ಸ್. ಫಾರ್ ಎವ್ರಿ ಸೆಕೆಂಡ್ ವಿ ಶುಡ್ ಥಿಂಕ್ ಪಾಸಿಟಿವ್. ಒಂದು ಸ್ಮಾಲ್ ಒಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ಫಾರ್ ದ ವಾಟ್ ಇಟ್ ಈಸ್ ಫಾರ್ ಲೈಫ್. ಏನಂದರೆ, ವೆನ್ ಯು ಥಿಂಕ್ ಅಬೌಟ್ ಲೈಫ್ ಏನಾಗುತ್ತೆ ಅಂದರೆ, ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಇಟ್ ಮಲ್ಟಿಪ್ಲೈಸ್ ಟು ಪಾಸಿಟಿವ್ ಆ್ಯಂಡ್ ದ ರಿಸಲ್ಟ್ ಈಸ್ ಪಾಸಿಟಿವ್. ವೆನ್ ಯು ಥಿಂಕ್ ದ ನೆಗೆಟಿವ್ ಥಿಂಗ್ಸ್, ದ ಎನರ್ಜಿ ಲೆವೆಲ್ ಗೋಸ್ ಡೌನ್ ಆ್ಯಂಡ್ ಆಫ್ಟರ್ ದಟ್ ಯು ಫೀಲ್ ಸಮ್ ಟೈಪ್ ಆಫ್ ಹೆವಿನೆಸ್. ಆಫ್ಟರ್ ದಟ್ ಯು ಫೀಲ್ ಲೆಟ್ ಇಟ್ ಬಿ. ಬೇರೆಯವ್ರು ಏನು ಮಾಡ್ತಾರೆ, ಹೋಗಲಿ ಬಿಡು ಅನ್ನೋ ಭಾವನೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಏನು ಮಾಡಬೇಕು, ಆಲ್ವೇಸ್ ಯು ಶುಡ್ ಬಿ ಪಾಸಿಟಿವ್ ಥಿಂಕ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಿರ್ತಾನೆ. ಆ ಆತ್ಮವಿಶ್ವಾಸ ಒಂದೇ ದಿನದಲ್ಲಿ ಬರೋದಿಲ್ಲ. ಇಟ್ ಟೇಕ್ಸ್ ಕನ್ಸಿಸ್ಟೆಂಟ್ ವರ್ಕ್ ಆನ್ ಇಟ್. ಆಫ್ಟರ್ ದ್ಯಾಟ್ ಯು ಕ್ಯಾನ್ ಅಚೀವ್ lot of things. Along with, you can look like a different from group when you think positive in every situation. People always give respect to you. It's up to you how to behave the things in every situation. If it is a very critical situation, then also you should behave like a positive vibes. Don't react the peoples, just respond the peoples. If you are reacting on the peoples, you can lose your confidence, you can lose your personality, lot of things. Just think yourself what you want to achieve. Please just once go through the positive energy. It vibes near to you and it helps to you lot of. I think today is enough for regarding to positive thinkings. Next video I will update soon. Thank you. Bye bye.